Hello friends, welcome to Catalyst Chemistry. As we discussed last class, important NEET questions. Okay, the question paper is what? 2020 question paper is there. Okay, I have discussed question number 1 to question number 6. Okay, next we are going to discuss the question number 7. This question number 7 is depends on what solution topic. Okay, total 45 questions are there in chemistry. Bear in mind, important NEET 45 from chemistry, 45 questions from physics and 90 questions from biology. Okay, that is most important, must and should you know the means these things, because first if you open the question paper you have to touch biology as per my knowledge. After that you have to touch chemistry questions, next go for what? Physics. That is better way of attempt the questions. Okay, just here in this case what? Question number 7. The question number 7 is about freezing point. Just here in this case the freezing point diffraction constant Kf represented by what? Kf of a benzene is 5.12 Kelvin kg per mole. The freezing point diffraction for the solution of molality, small m they are given, molality 0.078 m, containing a non-electrolyte solute in benzene. Benzene is act as a what? Solvent. Okay, rounded off up to 2 decimal places ಅಂದ್ರೆ ರೌಂಡ್ ಮಾಡಿ ಇಟ್ಟಾರ ಅಂತ ಅಂದಂಗೆ ಅವ್ರ ಕ್ವಶನ್ಸ್. ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಅಲ್ಲಿ ಕ್ಯಾಲ್ಕುಲೇಟರ್ ಎಲ್ಲ ಏನಿರಲ್ಲ, ನೀವು ರೌಂಡ್ ಆಫ್ ಮಾಡಿ ಇಡಬೇಕಾಗ್ತದೆ. ಓಕೆ, ಏನು ಕೇಳತ್ತನಪ್ಪ ಅಂದ್ರೆ ಇನ್ ದಿಸ್ ಕೇಸ್ ದೇ ಆರ್ ಆಸ್ಕಿಂಗ್ ಫ್ರೀಜಿಂಗ್ ಪಾಯಿಂಟ್ ಡಿಫ್ರೆಷನ್ ಕಾನ್ಸ್ಟಂಟ್ ಅಂತ ಕೆ ಎಫ್ ಕೊಟ್ಟಾನ, ಬಟ್ ಟೋಟಲ್ ಏನು ಕೇಳತ್ತಾನವ? ದ ಡಿಫ್ರೆನ್ಸ್ ಬಿಟ್ವೀನ್ ಫ್ರೀಜಿಂಗ್ ಪಾಯಿಂಟ್ ಡೆಲ್ಟಾ ಟಿ ಎಫ್ ಕೇಳತ್ತಾನವ. ಓಕೆ, ಡೈರೆಕ್ಟ್ ಫಾರ್ಮುಲಾ ಹಾಕಬೇಕು ಇದಕ್ಕೆ. ದ ಕ್ವಶನ್ ನಂಬರ್ ಈಸ್ 7. ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಕ್ವಶನ್ ನಂಬರ್ 7. ಫಸ್ಟ್ ಯುವರ್ ಡ್ಯೂಟಿ ಯು ನೋ ದ ಫಾರ್ಮುಲಾ ಕೊಟ್ಟ ನೋಡಲ್ಲಿ, ನೀವು ಎನ್ ಸಿ ಆರ್ ಟಿ ಬುಕ್ ತೆಗೆದ್ರಿಂದ ಫಾರ್ಮುಲಾ ಕೊಟ್ಟ ಡೆಲ್ಟಾ ಟಿ ಎಫ್ ಈಕ್ವಲ್ ಟು ಐ ಕೆ ಎಫ್ ಇಂಟು ಎಮ್. ಈಗ ನೀವು ಜಸ್ಟ್ ಥಿಂಕ್ ಇದ ಫಾರ್ಮುಲಾ ಯಾಕೆ ಅಪ್ಲೈ ಮಾಡ್ಬೇಕಂದ್ರೆ ಹೌ ಟು ಥಿಂಕ್ ದೇ ಆರ್ ಗಿವನ್ ಕೆ ಎಫ್, ದೇ ಆರ್ ಗಿವನ್ ಎಮ್, ದೇ ಆರ್ ಗಿವನ್ ಐ ಆಲ್ಸೋ. ಹೆಂಗೆ ಹೇಳ್ತಾನೆ ಐ ಅಂಥೇಳಿ, ದೇ ಆರ್ ಆಸ್ಕಿಂಗ್ ವಾಟ್? ಡೆಲ್ಟಾ ಟಿ ಎಫ್ ಕೇಳತ್ತಾನ. ನಾವು ಡೆಲ್ಟಾ ಟಿ ಎಫ್ ಕೇಳತ್ತಾನ, ಅದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ. ಬೆಂಜಿನ್ ಕೊಟ್ಟಾನ ಫ್ರೀಜಿಂಗ್ ಪಾಯಿಂಟ್ ಡಿಫ್ರೆಷನ್ ಫಾರ್ ದ ಸೊಲ್ಯೂಷನ್ ಅಂತ ಕೇಳತ್ತಾನ. ಇಲ್ಲೈತೆ ನಾವು ಕ್ವಶನ್, ದ ಫ್ರೀಜಿಂಗ್ ಪಾಯಿಂಟ್ ಡಿಫ್ರೆಷನ್, ದಿಸ್ ಈಸ್ ಇಂಡಿಕೇಟ್ ವಾಟ್? ಫ್ರೀಜಿಂಗ್ ಪಾಯಿಂಟ್ ಡಿಫ್ರೆಷನ್ ಫಾರ್ ದ ಸೊಲ್ಯೂಷನ್ ಅಂತ ಕ್ವಶನ್ ಕೇಳತ್ತಾನ. ಈಗ ನೆಕ್ಸ್ಟ್ ಕ್ವಶನ್ ಐ ಕ್ರಿಯೇಟ್ ಆಗ್ತದೆ. ಐ ಅಂದ್ರೆ ಹೆಂಗಪ್ಪ? ದಟ್ ಈಸ್ ಐ ಈಸ್ ಇಂಡಿಕೇಟ್ ವಾಟ್? ವ್ಯಾಂಟ್ ಆಫ್ ಫ್ಯಾಕ್ಟರ್. ಐ ಈಕ್ವಲ್ ಟು ಏನಂತಾರ? ವ್ಯಾಂಟ್ ಆಫ್ ಫ್ಯಾಕ್ಟರ್ ಅಂತಾರ. ಇಲ್ಲೊಂದು ವರ್ಡ್ ಯೂಸ್ ಮಾಡ್ಯಾನ ಮೋಸ್ಟ್ ಇಂಪಾರ್ಟೆಂಟ್, ಮೆಜಾರಿಟಿ ಹುಡುಗರು ಕನ್ಫ್ಯೂಸ್ ಆಗೋದಿದೆ ಈ ಕ್ವಶನ್ ಒಳಗೆ. ವಾಟ್ ಈಸ್ ದ ಟ್ರಿಕ್? ವಾಟ್ ಈಸ್ ದ ಟ್ರಿಕ್ ಇನ್ ದಿಸ್ ಕ್ವಶನ್ ಮೀನ್ಸ್ ವಾಟ್ ಈಸ್ ದ ಡಿಫಿಕಲ್ಟ್ ಪಾಯಿಂಟ್ ಅಂತ ನೀವು ಕೇಳಿದ್ರಿ ಅಂದ್ರೆ ಕ್ವಶನ್ ಒಳಗೆ ಇಲ್ಲದ ನೋಡಿ, ಕಂಟೈನಿಂಗ್ ನಾನ್ ಎಲೆಕ್ಟ್ರೋಲೈಟ್ ಸೊಲ್ಯೂಟ್ ಅಂತ ನಾವು. ಇದು ನಾನ್ ಎಲೆಕ್ಟ್ರೋಲೈಟ್ ಸೊಲ್ಯೂಟ್ದ ಐ ಫ್ಯಾಕ್ಟರ್ ಈಸ್ ಆಲ್ವೇಜ್ 1. ಇದು ನೆನಪು ಇಟ್ಕೊಂಡ್ಬಿಡ್ಬೇಕು. ಐ ಇಸ್ ಇಂಡಿಕೇಟ್, ಐ ಅದ್ರೊಳಗೆ ಏನದ? ನಾನ್ ಎಲೆಕ್ಟ್ರೋಲೈಟನ್ನು ಯೂಸ್ ಮಾಡ್ಯಾರ. ನೀವು ನೆನಪು ಇಟ್ಕೊ. ಏನು ರೀ ಸರ್ ನಾನ್ ಎಲೆಕ್ಟ್ರೋಲೈಟ್ ಎಕ್ಸಾಂಪಲ್ ಕೊಡು ಅಂದ್ರೆ ವೆರಿ ಗುಡ್ ಎಕ್ಸಾಂಪಲ್ ಈಸ್ ಗ್ಲುಕೋಸ್. ಈಗ ನೋಡ ನೀವು ಗ್ಲುಕೋಸ್ C6H12O6 ಇದನ್ನ ಏನಾರು ಡಿಸೋಸಿಯೇಟ್ ಮಾಡ್ಬೋದಾ? ಅಯಾನ್ಸ್ ಮಾಡ್ಬೋದಾ? ನೀವು ಅಯಾನ್ಸ್ ಮಾಡೋಕ್ಕೆ ಬರಲ್ಲ. ಅಯಾನ್ಸ್ ಮಾಡಿದ್ರಂದ್ರೆ ಅವಾಗ 2 ಅಯಾನ್ಸ್ ಫಾರ್ಮೇಷನ್ ಆದಂದ್ರೆ ಐ ಈಕ್ವಲ್ ಟು 2 ಅಯಾನ್ಸ್, 3 ಅಯಾನ್ಸ್ ಫಾರ್ಮೇಷನ್ ಆದಂದ್ರೆ ದಟ್ ಈಸ್ ಐ ಈಕ್ವಲ್ ಟು 3 ಆಗ್ತತಿ. ದಿಸ್ ಕ್ವಶನ್ ಈಸ್ ಕನೆಕ್ಟ್ ವಿತ್ ವಾಟ್? ಡಿಫ್ರೆಷನ್ ಇನ್ ಫ್ರೀಜಿಂಗ್ ಪಾಯಿಂಟ್ ಆ್ಯಂಡ್ ವ್ಯಾಂಟ್ ಆಫ್ ಫ್ಯಾಕ್ಟರ್. ಕನೆಕ್ಟಿವಿಟಿ ಡೈರೆಕ್ಟ್ ಕ್ವಶನ್ಸ್ ಬರೋದು ರೇರ್, ಕನೆಕ್ಟಿವಿಟಿ ಕೇಳ್ತಾನೆ. ಈ ಹುಡುಗರು ಇಲ್ಲೇ ಮೆಜಾರಿಟಿ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ. ಐ ಈಕ್ವಲ್ ಟು ನಾನ್ ಎಲೆಕ್ಟ್ರೋಲೈಟ್ ಅಂದರೆ ವೆರಿ ಗುಡ್ ಎಕ್ಸಾಂಪಲ್ ಯು ಹ್ಯಾವ್ ಟು ಟೇಕ್ ಯಾವ್ದು ಹೇಳಿದೆ? ಗ್ಲುಕೋಸ್. ಓಕೆ, ಇನ್ ದಿಸ್ ಕೇಸ್ ಐ ಈಕ್ವಲ್ ಟು ನಾನ್ ಎಲೆಕ್ಟ್ರೋಲೈಟ್ ಯಾವ್ದು ಬೇಕಾದ್ರೆ ಇರಲಿ, ಗ್ಲುಕೋಸ್ ನೀವು ಯಾವ್ದು ಬೇಕಾದ್ರೆ ತೊಗೊಳ್ರಿ. ನಾನ್ ಎಲೆಕ್ಟ್ರೋಲೈಟ್ ಇತ್ತಂದ್ರೆ ಐ ವ್ಯಾಲ್ಯೂ ಈಸ್ ಆಲ್ವೇಜ್ 1. ದಿಸ್ ಈಸ್ ಅ ಫಿಕ್ಸ್ಡ್ ವ್ಯಾಲ್ಯೂ, ಫಿಕ್ಸ್ಡ್ ಇರ್ತದೆ. ಇದು ಏನು ಚೇಂಜ್ ಆಗಲ್ಲ. ಮುಗಿತಾ? ಇದೇ ಇಂಪಾರ್ಟೆಂಟ್ಲ, ಇದೇ ಗೊತ್ತದ. ಮತ್ತು ಇದ್ರೊಳಗೆ ಏನದ? ಐ ಈಕ್ವಲ್ ಟು 1 ಆಯಿತಾ. ಕೆ ಎಫ್ ದೇ ಆರ್ ಗಿವನ್, ಕೆ ಎಫ್ ಈಸ್ ವಾಟ್? 5.12 Kelvin. ಕೆ ಜಿ ಫಾರ್ಮುಲದ ನಾ ಬರೀದ ಬೇಡಲ್ಲ ಇದೆ, ಕೆ ಜಿ ಫಾರ್ಮುಲದ ಇಂಟು ಮೊಲಾಲಿಟಿ ದೇ ಆರ್ ಗಿವನ್ 0.78 m. ದಟ್ ಈಸ್ ಇಂಡಿಕೇಟ್ 0.78 m ಇರ್ತೈತಿ. ಗುರ್ತಾಯ್ತಾ? ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ರೆ, ಎಲ್ಲ ಕ್ಯಾಲ್ಕುಲೇಷನ್ ಮಾಡಿದರೆ ಆನ್ಸರ್ ಎಷ್ಟು ಬರ್ತದೆ ಅಂದ್ರೆ 3993 ಇಷ್ಟು ಬರ್ತದೆ. ಇದನ್ನ ಏನು ಮಾಡಿ ನಾವು ರೌಂಡ್ ಆಫ್ ಮಾಡ್ರಿ ಅಂತ ನಾವು. ರೌಂಡ್ ಆಫ್ ಅಂದ್ರೆ 399 ಅಂದ್ರೆ 0.4 Kelvin. ಡೆಲ್ಟಾ ಟಿ ಎಫ್ ಈಸ್ ಮೆಜರ್ಡ್ ಇನ್ ವಾಟ್? Kelvin ಓನ್ಲಿ. ಗುರ್ತಾಯ್ತಾ? ನೆನಪನೇ ಇಟ್ಕೊಂಡ್ಬಿಡ್ಬೇಕು ನೀವು ಇದನ್ನು. ಓಕೆ, ಇಂಪಾರ್ಟೆಂಟ್. ಇಷ್ಟು ಮಾಡ್ತೀರಿ ಪರ್ಫೆಕ್ಟ್, ನೆನಪನೇ ಇಟ್ಕೊಂಡ್ಬಿಟ್ರೆ ಪರ್ಫೆಕ್ಟ್ ಮಾಡಿರಿ. ಯೂನಿಟ್ ಅಂತೂ Kelvin ಬರ್ತೈತಿ ಇದ್ರೊಳಗೆ. ಆಯಿತಾ? ಕ್ಲಿಯರ್ ಆಯ್ತು ಪಾಯಿಂಟ? ಓಕೆ, ನೆಕ್ಸ್ಟ್ ಸಿಂಪಲ್ ಇರ್ತಾವೆ ಕ್ವಶನ್ಸ್, ಸ್ವಲ್ಪ ಥಿಂಕ್ ಮಾಡ್ಬೇಕು ನೀವು ಅಷ್ಟೇ. ನೆಕ್ಸ್ಟ್ ಕ್ವಶನ್ ನಂಬರ್ 8.
ಕ್ವಶನ್ ನಂಬರ್ 8 ಸುಕ್ರೋಸ್ ಆನ್ ಹೈಡ್ರೋಲೈಸಿಸ್ ಗಿವ್ಸ್ ಸಿಂಪಲ್ ಕ್ವಶನ್ ಇದು ಎನ್ ಸಿ ಆರ್ ಟಿ ಒಳಗೆ ಡೈರೆಕ್ಟ್ ಕೊಟ್ಟಾನ. ನಾನು ರೆಗ್ಯುಲರ್ ಕ್ಲಾಸ್ ಒಳಗೆ ಟ್ರಿಕ್ ಹೇಳಿದ್ದೆ ನಿಮಗೆ ಸುಕ್ರೋಸ್ ಆನ್ ಹೈಡ್ರೋಲೈಸಿಸ್ ಅಂತೇಳಿ. ಓಕೆ, ಸುಕ್ರೋಸ್ ಆನ್ ಹೈಡ್ರೋಲೈಸಿಸ್ ಇಟ್ ಕ್ಯಾನ್ ಗಿವ್ ಅ ವಾಟ್ ಅಂದ್ರೆ ಎಸ್ ಜಿ ಎಫ್ ರೀ. ಎಸ್ ಜಿ ಎಫ್ ದ ಎಸ್ ಸಿ ಎಫ್ ಕೊಡ್ತೈತಿ, ಏನು ಕೊಡ್ತೈತಿ ಇದು ಎಸ್ ಸಿ ಎಫ್ ಕೊಡ್ತೈತಿ. ಇನ್ ದಿಸ್ ಕೇಸ್ ವಾಟ್ ಆಪ್ಷನ್ 1 ಈಸ್ ರೈಟ್ ಆಪ್ಷನ್. ಆಪ್ಷನ್ 1 ರೈಟ್ ನೋಡ್ರಿ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಕೆ ಜಿ ಎಫ್ ಅಂತ ಒಂದು ಹೇಳಿದ್ದೆ ರೀ. ಏನು ಕೆ ಜಿ ಎಫ್ ಹೇಳಿದ್ದು, ಏನು ಹೇಳಿದ್ದೆ ನಿಮಗೆ ಅದು ಕೆ ಬರಲ್ಲ, ಒಂದು ಫ್ರುಕ್ಟೋಸ್ ಬರ್ತದಲ್ಲ, ನೆಕ್ಸ್ಟ್ ಇನ್ನೊಂದು ಏನು ಬರ್ತದೆ ಗ್ಲುಕೋಸ್ ಬರ್ತದೆ, ಆಮೇಲೆ ಇನ್ನೊಂದು ಏನು ಬರ್ತದೆ ಇನ್ ದಿಸ್ ಕೇಸ್ ವಾಟ್ ಸುಕ್ರೋಸ್ ಅದ. ಓಕೆ, ಸುಕ್ರೋಸ್ ಇತ್ತಂದ್ರೆ ಎಸ್ ಜಿ ಎಫ್ ಅಂತ ಹೇಳಿದೆ. ಏನು ವಾಟ್ ಈಸ್ ದ ಮೀನಿಂಗ್ ಆಫ್ ಎಸ್ ಸಿ ಎಫ್ ಅಂದ್ರೆ ಸುಕ್ರೋಸ್ ಕ್ಯಾನ್ ಫಾರ್ಮೇಷನ್ ಗ್ಲುಕೋಸ್ ಪ್ಲಸ್ ಫ್ರುಕ್ಟೋಸ್ ಅಂದಂಗೆ. ಇದಕ್ಕೇನು ಎಸ್ ಜಿ ಎಫ್, ಕೆ ಜಿ ಎಫ್ ಅಲ್ಲ. ನೀವು ಕೆ ಜಿ ಎಫ್ ನೆನಪಿನ ಇಟ್ಕೊಂಡ್ರೆ ಅಂದರೆ ಇದು ಎಸ್ ಜಿ ಎಫ್ ನೆನಪಿನಾಗ ಉಳಿತೈತೆ ಅಂತ ಸಿಮ್ ಹಂಗೆ ನಮ್ಮ ಅಂಡರ್ಸ್ಟ್ಯಾಂಡಿಂಗ್. ಕೆ ಜಿ ಎಫ್ ನೆನಪಿನಾಗ ಇಟ್ಕೊಂಡ್ರೆ ಅಂದರೆ ಗುರ್ತಾಗಿಬಿಡ್ತೈತಿ. ಕೆ ದಲ್ಲಿ ಏನಪ್ಪ ಸುಕ್ರೋಸ್ ಅದ, ನಿಮ್ಗೆ ಆಟೋಮೆಟಿಕ್ ಗುರ್ತು ಗ್ಲುಕೋಸ್ ಪ್ಲಸ್ ಫ್ರುಕ್ಟೋಸ್ ಬರ್ತದೆ ಪ್ರಾಡಕ್ಟ್ ಇಲ್ಲಿ. ಈಗ ಫಾರ್ ಎಕ್ಸಾಂಪಲ್ ಸುಕ್ರೋಸ್ ಫಾರ್ಮುಲಾ ನೀವು ಥಿಂಕ್ ಮಾಡಿದ್ರೆ C12 ಅದ H22O11 ಇದು ಹೈಡ್ರೋಲೈಸಿಸ್ ಆಗ್ತದೆ. ಇದೇನಾಗ್ತದೆ ಹೈಡ್ರೋಲೈಸಿಸ್ ಆಗ್ತದೆ. H2O ಆ್ಯಡ್ ಮಾಡ್ತಾನೆ, ಅಥವಾ ನೀವು ಹೈಡ್ರೋಲೈಸಿಸ್ ಬೇಕಾದ್ರೆ H3O+. ಓಕೆ, ಹೈಡ್ರೋನಿಯಮ್ ಅಯಾನ್ ಆ್ಯಡ್ ಮಾಡ್ತೀರಿ. ದೇರ್ ಇಸ್ ಫಾರ್ಮೇಷನ್ ಪ್ರಾಡಕ್ಟ್ ಇಸ್ C6H12O6 ಗ್ಲುಕೋಸು, ಇನ್ನೊಂದೇನ C6H ಫ್ರುಕ್ಟೋಸ್ ಫಾರ್ಮೇಷನ್ ಆಗ್ತದೆ. ಓಕೆ, ಫಸ್ಟ್ ಇದು ಗ್ಲುಕೋಸ್ ಏನು ಫಾರ್ಮೇಷನ್ ಆಗಿರ್ತೈತಿಲ್ಲ, ಇದು ಅಲ್ಫಾ ಡಿ ಗ್ಲುಕೋಸ್ ಇದೆ. ಇದರೊಳಗೆ ಏನು ಡೌಟೇ ಇಲ್ಲ, ಅಲ್ಫಾ ಡಿ ಗ್ಲುಕೋಸ್ ಇರ್ತೈತಿ. ನೆಕ್ಸ್ಟ್ ಫಾರ್ಮೇಷನ್ ಆಗೋದು ಬೀಟಾ ಡಿ ಫ್ರುಕ್ಟೋಸ್ ಇರ್ತೈತಿ. ಇದು ಫಿಕ್ಸ್ ನೋಡಿ. ಇದರೊಳಗೆ ಏನು ಚೇಂಜಸ್, ಫಸ್ಟ್ ಬೀಟಾ ಡಿ ಫಾರ್ಮೇಷನ್ ಆಗಂಗಿಲ್ಲ, ಕೊಟ್ಟಿರ್ತಾನೆ ನಾವು ಬೀಟಾ ಡಿ ಫ್ರುಕ್ಟೋಸ್ ಅಂತ ಹೇಳಿ ಕೊಟ್ಟಾನ. ಬಟ್ ದಟ್ ಆಪ್ಷನ್ ಈಸ್ ರಾಂಗ್. ಆಪ್ಷನ್ ಎ ಈಸ್ ರೈಟ್. ಆಪ್ಷನ್ ಎ ಈಸ್ ರೈಟ್. ಇಲ್ಲಂತೂ ಆಪ್ಷನ್ನ ಹೇಳಿಲ್ಲ, ನಂಗೆ ಗುರ್ತಾಯ್ತಲ್ಲ ಆನ್ಸರ್ ಗುರ್ತಾಯ್ತು ನಮ್ಗೆ. ಆಪ್ಷನ್ 1 ಈಸ್ ರೈಟ್ ಇನ್ ದಿಸ್ ಕೇಸ್ ಆಲ್ಸೋ ಆಪ್ಷನ್ 1 ಈಸ್ ರೈಟ್. ಓಕೆ, ಗುರ್ತಾಯ್ತಾ? ಅಲ್ಫಾ ಡಿ ಗ್ಲುಕೋಸ್, ಬೀಟಾ ಡಿ ಗ್ಲುಕೋಸ್, ದಿಸ್ ಆಪ್ಷನ್ ಈಸ್ ರೈಟ್ ಆಪ್ಷನ್, ಸುಕ್ರೋಸ್ ಆ್ಯಂಡ್ ಹೈಡ್ರೋಲೈಸಿಸ್. ನೆಕ್ಸ್ಟ್ ನೀವು ಗ್ಲುಕೋಸ್ ಥಿಂಕ್ ಮಾಡಿರಿ. ನೆಕ್ಸ್ಟ್ ಏನದ ಇನ್ನೊಂದು ಯಾವುದದ, ಸಾರಿ ಗ್ಲುಕೋಸ್ ಅಲ್ಲ, ಮಾಲ್ಟೋಸು ಲ್ಯಾಕ್ಟೋಸು. ಸುಕ್ರೋಸ್, ಮಾಲ್ಟೋಸ್, ಲ್ಯಾಕ್ಟೋಸ್ 3 ಥಿಂಗ್ಸ್ ಆರ್ ದೇರ್ ಇನ್ NCERT, ಹೌ ಟು ರೆಫರ್. ಓಕೆ, ನೆನಪಿನ ಇಟ್ಕೊಂಡ್ಬಿಡ್ರಿ ಆಯಿತಾ. ಕ್ವಶನ್ ನಂಬರ್ 8 ಈಸ್ ಕಂಪ್ಲೀಟೆಡ್. ದ ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ನೋಡಿರಿ ಕ್ವಶನ್ ನಂಬರ್ 9. ಓಕೆ, ನೋಡ ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ ಫ್ರಮ್ ದ ಫಾಲೋವಿಂಗ್. ಈ ಮೆಜಾರಿಟಿ ಕ್ವಶನ್ ಪೇಪರ್ ಒಳಗೆ ನೋಡ್ರಿ ಕರೆಕ್ಟ್ ಸ್ಟೇಟ್ಮೆಂಟು ಇನ್ಕರೆಕ್ಟ್ ಸ್ಟೇಟ್ಮೆಂಟು ಇದ್ದ ಮೆಜಾರಿಟಿ ಈ ಟೈಪ್ ಕ್ವಶನ್ಸ್ಗಳು ಪ್ರೇಮ್ ಮಾಡತ್ತಾರೆ ನೌ ಡೇಸ್. ಯಾಕಂದ್ರೆ ಟ್ರೆಂಡ್ ಚೇಂಜ್ ಮಾಡ್ತಿರ್ತಾರೆ ಅವ್ರು. ಒಂದ ಕೇಳಂಗಿಲ್ಲ, ಡೈರೆಕ್ಟ್ ಕ್ವಶನ್ಸ್ ಕೇಳಂಗಿಲ್ಲ. ಕರೆಕ್ಟು ಇನ್ಕರೆಕ್ಟ್ಗಳಿಗೆ ಏನು ಮಾಡ್ತಾನೆ, ನಾವು 4 ಪಾಯಿಂಟ್ ಕೊಟ್ಟಿರ್ತಾನೆ. ಅದಕ್ಕೆ ಥಿಯರಿ ರಿಲೇಟೆಡ್ ಪಾಯಿಂಟ್ಸ್ ಇರ್ತಾವೆ, ಅಲ್ಲಿ ಪ್ರಾಬ್ಲಮ್ ಆಗ್ತೈತೆ ನಿಮಗೆ. ಬಟ್ ಇನ್ ನೀಟ್ ಕಂಪಲ್ಸರಿ ವಿ ಹ್ಯಾವ್ ಟು ರೀಡ್ NCERT, ಡೋಂಟ್ ರೀಡ್ ಅದರ್ ಬುಕ್ಸ್ ಎಟ್ ಆಲ್. ಓಕೆ, ನೀವು ಫಾರ್ ಎಕ್ಸಾಂಪಲ್ ಅಥವಾ ನೀವು ಬಯಾಲಜಿ, ಕೆಮಿಸ್ಟ್ರಿ ಕಂಪ್ಲೀಟ್ NCERT, ಫಿಸಿಕ್ಸ್ ಬೇಕಾದರೆ HC ವರ್ಮಾ ಅದು ರೆಫರ್ ಮಾಡ್ಬೋದು. ಓಕೆ, ಗುರ್ತಾಯ್ತಾ? ನೆನಪು ಇಟ್ಕೊಂಡ್ಬಿಟ್ರೆ ಕಂಪ್ಲೀಟ್ NCERT ಈಚ್ ಆ್ಯಂಡ್ ಎವ್ರಿ ಲೈನ್ ಯು ಹ್ಯಾವ್ ಟು ರೀಡ್. ಈಚ್ ಆ್ಯಂಡ್ ಎವ್ರಿ ಲೈನ್ ಯು ಹ್ಯಾವ್ ಟು ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಗೋ ಆನ್ ರೈಟಿಂಗ್. ಓಕೆ, ಆಗಸ್ಟ್ ಫಸ್ಟ್ ಎಕ್ಸಾಮ್ ಅದ, ಬರ್ಕೋತವ್ರಿ ಕರೆಕ್ಟ್ ಪಾಯಿಂಟ್ಸ. ನಿಮ್ಗೆ ಯಾವ ಇಂಟ್ರೆಸ್ಟ್ ಅನ್ನೋದು, ಯಾವ್ದು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನಿಸ್ತದೆ ಗುರ್ತಾಗ್ಬಿಡ್ತದೆ. ಯಾಕಂದ್ರೆ ನೀವು ಈ ಕ್ವಶನ್ ನೋಡ್ರಿ ಅಂದ್ರೆ ಗುರ್ತಾಗ್ಬಿಡ್ತದೆ ನಿಮ್ಗೆ ಏನು ಪಾಯಿಂಟ್ ಇಂಪಾರ್ಟೆಂಟ್ ಅಂತೇಳಿ. ಓಕೆ, ಇಲ್ಲಿ ನೋಡ್ರಿ ಅದು ಯಾರು ಆಸ್ಕಿಂಗ್ ಕರೆಕ್ಟ್, ಇದು ನೆನಪು ಇಟ್ಕೋಬೇಕಾ. ಸಮ್ಟೈಮ್ ದೇ ಆರ್ ಗೋನ್ ಟು ಆಸ್ಕ್ ಇನ್ ಕರೆಕ್ಟ್. ಅವಾಗ ಏನಾಗ್ತದೆ, ಹರಿಬರಿ ಮೂಡ್ದಾಗ ಎಕ್ಸಾಮ್ ಟೆನ್ಷನ್ದಾಗಿರ್ತೀರಿ. ಅವಾಗ ಹೋಗಿ ಕರೆಕ್ಟ್ ಕೇಳಿದ್ರೆ ಇನ್ನು ಕರೆಕ್ಟ್ ಹಾಕಿ ಬರ್ತೀರಿ, ಇನ್ನು ಕರೆಕ್ಟ್ ಕೇಳಿದ್ರೆ ಕರೆಕ್ಟ್ ಹಾಕಿ ಬರ್ತೀರಿ. ಹಂಗೆ ಆಗಬಾರ್ದು. ಓಕೆ, ಕರೆಕ್ಟ್ ಸ್ಟೇಟ್ಮೆಂಟ್ ಇನ್ ದ ಫಾಲೋವಿಂಗ್ ಗಿವನ್ ಆಪ್ಷನ್ ಅಂತ ಕೇಳತ್ತಾನೆ. ಆಮೇಲೆ ಇಲ್ಲೆಲ್ಲ ಆಪ್ಷನ್ಸ್ ಕೊಟ್ಟಿರ್ತಾನೆ. ಇಲ್ಲಿ ಮತ್ತು ಹುಡುಗರು ಗಡಬಡಿ ಮಾಡ್ತಾವೆ. ಗುರ್ತಾಗತ್ತೆ ನಾ ಏನು ಹೇಳ್ತಾನೆ, ಅಗದಿ ಯಾಕಂದ್ರೆ ಏನರ ಹಾಕಿ ಬಂದುಬಿಡ್ತಾರೆ, ಹಂಗೆ ಮಾಡಬಾರ್ದು. ಓಕೆ, ಆಪ್ಷನ್ 1 ನೋಡಿರಿ ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳತ್ತಾನೆ. ಓಕೆ, ಅವಾಗ ಏನು ಮಾಡ್ಬೇಕಂದ್ರೆ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕು. ಅದನ್ನು ಕರೆಕ್ಟ್ ಕೇಳತ್ತಾನೋ ಇನ್ನು ಕರೆಕ್ಟ್ ಕೇಳತ್ತಾನೋ. ಕ್ವಶನ್ ಪೇಪರ್ದಾಗ ಈ ರೀತಿ ಇಲ್ಲಿ ಮಾಡಿದಾರೆ ನೋಡಿ, ಗುರ್ತಾದ ಹಿಂಗೆ ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ಗುರ್ತಾಗ ಕರೆಕ್ಟ್ ಸ್ಟೇಟ್ಮೆಂಟ್ ಅಂದರೆ ಗುರ್ತಾಗ್ಬಿಡುತ್ತೆ. ಮತ್ತು ಅವರು ಒಂದು ಸ್ವಲ್ಪ ಇದನ್ನ ಸ್ವಲ್ಪ ಡಾರ್ಕ್ ಕಲರ್ ಕೊಟ್ಟಾರ ಅವ್ರು. ಎಲ್ಲೆಲ್ಲಿ ಕರೆಕ್ಟ್ ಅದಾವೆ ಅಲ್ಲೆಲ್ಲ ಡಾರ್ಕ, ಇನ್ನು ಕರೆಕ್ಟ್ ಕೊಟ್ಟರೆ ಡಾರ್ಕ್ ಇರ್ತೈತಿ ಯೂಸ್ವಲಿ. ಓಕೆ, ಇಲ್ಲಿ ಏನು ಕರೆಕ್ಟ್ ಇಲ್ಲಿ ಕೇಳಿದ ನೋಡಪ್ಪ, ಇಲ್ಲೇ ಇದೆ ನೋಡಿ ಕೆಳಗಡೆ, ಇಲ್ಲಿ ಇನ್ನು ಕರೆಕ್ಟ್ ಕೇಳ ಡಾರ್ಕ್ ಮಾಡಿರ್ತಾನೆ, ಬಟ್ ನೀವು ನೋಡ್ಬೇಕಷ್ಟೆ. ಓಕೆ, ರೈಟ್. CO2 is a gas used as a refrigerant for ice cream and frozen food ಅಂತ ನಾವು CO2ನ ರೆಫ್ರಿಜರೇಟರ್ ಒಳಗೆ ಐಸ್ ಕ್ರೀಮು ಮತ್ತು ಫುಡ್ಡನ್ನು ಫ್ರೀಸ್ ಅಂತಿರಲ್ಲ ನೀವು. ಫ್ರೋಝನ್ ಮೀನ್ಸ್ ವಾಟ್ ದಟ್ ಈಸ್ ಫ್ರೀಸ್ ಮಾಡೋಕ್ಕೆ ಯೂಸ್ ಮಾಡ್ತಾರನ್ನ ಕೇಳತ್ತಾನವ. ಕರೆಕ್ಟ್ ಸ್ಟೇಟ್ಮೆಂಟ್ ಐತೆ ಇಲ್ಲ ನೋಡೋಣ. ದ ಸ್ಟ್ರಕ್ಚರ್ ಆಫ್ ಕಾರ್ಬನ್ 16 ಕಂಟೇನ್ಸ್ 12 6 ಕಾರ್ಬನ್ ರಿಂಗ್ಸ್ ಆ್ಯಂಡ್ 25 ಕಾರ್ಬನ್ ರಿಂಗ್ಸ್ ಅದಾವನ. ಕಾರ್ಬನ್ 16 ಒಳಗೆ ಬಕ್ಕಿ ಬಾಲ್ಸ್ ಅಂತ ಕರಿತೀರಿ. PUC ಫಸ್ಟ್ ಇಯರ್ ಎಸ್ ಬ್ಲಾಕ್ ಎಲಿಮೆಂಟ್ಸ್ ರಿಲೇಟೆಡ್ ಕ್ವಶನ್ಸ್. ಓಕೆ,
ನೆಕ್ಸ್ಟ್ ಆಮೇಲೆ ZSM5 ದಿಸ್ ಈಸ್ ದೇರ್ ಇನ್ ಸೆಕೆಂಡ್ ಇಯರ್ ಸರ್ಫೇಸ್ ಕೆಮಿಸ್ಟ್ರಿ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ಸರ್ಫೇಸ್ ಕೆಮಿಸ್ಟ್ರಿ. ZSM5 ಅ ಟೈಪ್ ಆಫ್ ಜಿಯೋಲೈಟ್ ಈಸ್ ಯೂಸ್ಡ್ ಟು ಕನ್ವರ್ಟ್ ದ ಆಲ್ಕೋಹಾಲ್ ಇಂಟು ಗ್ಯಾಸೋಲಿನ್. ಈಗ ನೋಡಿರಿ ನಿಮ್ಗೆ ರಿಯಲ್ ಹೇಳ್ಬೇಕಂದ್ರೆ ಈ ಕ್ವಶನ್ಸ್ ಭಾಳ ಸಲ ಕೇಳ್ತಾನೆ ನಮ್ಮ ಏನೋ ಗೊತ್ತಿಲ್ಲ ನಮ್ಗೆ ಈ ಕ್ವಶನ್ಸ್ ಮ್ಯಾಗ ಭಾಳ ಇದು ZSM5 ಬರ್ತೈತೆ ರೀ ಕ್ವಶನ್ ಎಲ್ಲರಿಗೆ ಕೇಳಿರ್ತಾನೆ. ZSM5 ಮೋಸ್ಟ್ ಇಂಪಾರ್ಟೆಂಟ್ ಇದ್ದ ಟೈಪ್ ಇಲ್ಲೇ ZSM ಒಳಗೆ ಚೇಂಜ್ ಮಾಡ್ಕೊತ ಹೋಗ್ತಾನೆ ನಾವು. ZSM5 of type of a zeolite is used to convert alcohol into gasoline. This question is 100% right ಇದೆ. ಆಪ್ಷನ್ ಸಿ ಇಸ್ 100% ರೈಟ್ ನೋಡಿ, ಇದ್ರೊಳಗೆ ಏನೂ ಡೌಟ ಇಲ್ಲ. ಆಪ್ಷನ್ ಸಿ ಏನಿರುತ್ತೆ 100% ಕರೆಕ್ಟ್ ಐತ್ರಿ, ನೆನಪಿನ ಇಟ್ಕೊಂಡ್ಬಿಡ್ಬೇಕು ನೀವು. ಓಕೆ ಆಪ್ಷನ್. ನೆಕ್ಸ್ಟ್ ಕಾರ್ಬನ್ ಮೊನಾಕ್ಸೈಡ್ ಈಸ್ ಅ ಕಲರ್ಲೆಸ್ ಆ್ಯಂಡ್ ಆರ್ಡರ್ಲೆಸ್. ಇದು ಕರೆಕ್ಟ್. ಕಾರ್ಬನ್ ಮೊನಾಕ್ಸೈಡ್ ಕಲರ್ಲೆಸ್ ಇರ್ತೈತಿ, ಓಡರ್ಲೆಸ್ ಸ್ಮೆಲ್ ಇರಲ್ಲ. ಓಡರ್ ಮೀನ್ಸ್ ವಾಟ್ ಸ್ಮೆಲ್ ಇರಲ್ಲ. ಆಪ್ಷನ್ ಸಿ ಆ್ಯಂಡ್ ಡಿ ಈಸ್ 100% ರೈಟ್. ಇವು ಎರಡು ಸೆಂಟೆನ್ಸ್ ನೀವು ಇದನ್ನ ನೋಡಬೇಡ್ರಿ, ಡೈರೆಕ್ಟ್ ಇಲ್ಲೇ ಡಿಸೈಡ್ ಮಾಡಿಬಿಡ್ರಿ ಸಿ ಆ್ಯಂಡ್ ರೈಟ್. ಓಕೆ ಗೊತ್ತಾಯ್ತು. ಬಟ್ ಆಪ್ಷನ್ ಒಳಗೆ ಹೆಂಗೆ ಕೊಟ್ಟಾನ ಎ ಆ್ಯಂಡ್ ಬಿ ಆ್ಯಂಡ್ ಸಿ ಹೇಳ್ತಾನೆ, ಇದಂತೂ ಬರಂಗಿಲ್ಲ. ಬಿ ಹೇಳ್ತಾನೆ, ಬಿ ಇದೊಂದು ಪಾಯಿಂಟ್ ಹೇಳ್ತಾನೆ. ಆಮೇಲೆ ಇಲ್ಲೆಲ್ಲ ಆಪ್ಷನ್ ಕೊಟ್ಟಾನೆ, ನಿಮ್ಗೆ ಹೇಳಿ ಆಮೇಲೆ ಆಪ್ಷನ್ ಡಿಸ್ಕಷನ್ ಮಾಡ್ತಾನೆ. ಇಲ್ಲಿ ನೋಡಿರಿ ಈಗಂತೂ ಗೊತ್ತಾಯ್ತು, ಸಿ ಆ್ಯಂಡ್ ಡಿ ಅಂತೂ ನನಗೆ ಗೊತ್ತಾಯ್ತು. ಈಗ ನೆಕ್ಸ್ಟ್ ನೋಡ, ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಕ್ವಶನ್ ನಂಬರ್ 9 ಆಪ್ಷನ್ನ ಹೇಳ್ತಾನೆ ಯಾವುದು ಅಂತೇಳಿ. ಫಸ್ಟ್ ಇಲ್ಲಿ ನೋಡಿರಿ ಇಂಪಾರ್ಟೆಂಟ್. ಈಗ ಫಸ್ಟ್ ನೀವು ಒಂದು ಪಾಯಿಂಟ್ ತೊಗೊಂಡ್ರೆ ಅಂದ್ರೆ CO2 ಈಸ್ ನಾಟ್ ಯೂಸ್ಡ್ ಆ್ಯಸ್ ಅ ರೆಪ್ರೆಸೆಂಟ್ ಫಾರ್ ಐಸ್ ಕ್ರೀಮ್ ಆ್ಯಂಡ್ ಫ್ರೋಝನ್ ಫುಡ್. CO2 ಯೂಸ್ ಮಾಡೋಂಗಿಲ್ಲ, ನೆನಪಿನ ಇಟ್ಕೊಂಡ್ಬಿಡ್ರಿ. ಗೊತ್ತಾಯ್ತಾ? CO2 ಯೂಸ್ ಮಾಡೋಂಗಿಲ್ಲ, ರೆಫ್ರಿಜರೇಟರ್ ಕ್ಯಾನ್ಸಲ್ ಆಯ್ತು. ಓಕೆ ನೆಕ್ಸ್ಟ್ ಇದು ಬಿ, ಸಿ ಡಿ ಈಸ್ ಆಪ್ಷನ್ ರೈಟ್. ನೆಕ್ಸ್ಟ್ ಉಳಿದು ಬಿನೂ ಆಲ್ಸೋ ರಾಂಗ್. ದ ಸ್ಟ್ರಕ್ಚರ್ ಆಫ್ ಕಾರ್ಬನ್ 16 ಕಂಟೇನ್ಸ್ 12 ಕಾರ್ಬನ್ ಅದಾವಂತ, ನಾವು 25 ಕಾರ್ಬನ್ ರಿಂಗ್ಸ್ ಅದಾವಂತಾನ. ರಾಂಗ್. ಬಟ್ ನಾ ಹೇಳ್ತೀನಿ, ನೆನಪಿನ ಇಟ್ಕೊಂಡ್ಬಿಡ್ರಿ. ಕಾರ್ಬನ್ 16 ನೀವು ತೊಗೊಂಡ್ರಿ ಅಂದ್ರೆ, ಬಕ್ಕಿ ಬೌಲ್ ತೊಗೊಂಡ್ರಂದ್ರೆ ಇಲ್ಲಿ ಪಾಯಿಂಟ್ಸ್ ಬರ್ತಾವೆ. 6 ಕಾರ್ಬನ್ ರಿಂಗ್ಸ್ ಇರ್ತಾವೆ. ಇಲ್ಲಿ 6 ಕಾರ್ಬನ್ ರಿಂಗ್ಸ್ದು ಎಷ್ಟು ಇರ್ತಾವಂದ್ರೆ 6 ಕಾರ್ಬನ್ ರಿಂಗ್ಸ್ದು 20 ಇರ್ತಾವೆ. ಇದೊಂದು ಪಾಯಿಂಟ್ ನೆನಪಿನ ಇಟ್ಕೊಂಡ್ಬಿಡ್ತೀರಿ. ನೆಕ್ಸ್ಟ್ 5 ಕಾರ್ಬನ್ ರಿಂಗ್ಸ್ ಎಷ್ಟು ಇರ್ತಾವಪ್ಪ ಅಂತಂದ್ರೆ 12 ಇರ್ತಾವೆ. ಗೊತ್ತಾಯ್ತಾ? 26 ಕಾರ್ಬನ್ ರಿಂಗ್ದು 5 ಕಾರ್ಬನ್ ರಿಂಗ್ದು ಎಷ್ಟು 12. ಇಲ್ಲೇನು ಹೇಳ್ತಾನ 12 6 ಕಾರ್ಬನ್ ಅಂತಾನವ. 12 6 ಕಾರ್ಬನ್ ಅಲ್ಲ, ಉಲ್ಟಾ ಕೊಟ್ಟಾನ. ಕಾಣತ್ತತಿಲ್ಪ, ಉಲ್ಟಾ ಕೊಟ್ಟ ನೋಡಿ. ಹೌದಾ? 12 6 ಕಾರ್ಬನ್ ಅಂತಾನು, ರಾಂಗ್. ನೆಕ್ಸ್ಟ್ ಏನತ್ತಾನ 25 ಕಾರ್ಬನ್ ರಿಂಗ್ಸ್ ಅಂತ ನಾವು. ಅಂದ್ರೆ 25 ಅಂದರೆ ಇದು 5 ಐತಲ್ಲ, ಅದನ್ನ ಹಂಗೆ ಅಂದ ನಾವು 5 ಅದಕ್ಕೆ 25 ಅಂತ ಕರೀತಾನ ನಾವು. ಬಟ್ 5 ಅಂತ ಅಂದ್ರೆ ಭೀ ನಡೀತಿತ್ತು, ಬಟ್ 25. ದ್ಯಾಟ್ಸ್ ವೈ ಇನ್ ದಿಸ್ ಕೇಸ್ ವಾಟ್ ಫಸ್ಟ್ ಆಪ್ಷನ್ ಚೇಂಜ್ ಆಗ್ತೈತಿ ಇಲ್ಲಿ. ದ್ಯಾಟ್ಸ್ ವೈ ಇನ್ ದಿಸ್ ಕೇಸ್ ವಾಟ್ ದ ರೈಟ್ ಆಪ್ಷನ್ ಈಸ್ ವಾಟ್ 2. ಓಕೆ ರೈಟ್ ಆಪ್ಷನ್ ಓನ್ಲಿ ಸಿ ಆ್ಯಂಡ್ ಡಿ ಆರ್ ಕರೆಕ್ಟ್. ಇದನ್ನ ಸೆಂಟೆನ್ಸ್ ನೀವು ಕರೆಕ್ಟ್ ನೆನಪಿನ ಇಟ್ಕೊಂಡ್ಬಿಡ್ಬೇಕು ಇದನ್ನು. ಓಕೆ ಈ ಟೈಪ್ ಕ್ವಶನ್ಸ್ ಕೇಳ್ತಿರ್ತಾನೆ. ZSM ಈ ಕಾರ್ಬನ್ ಮೊನಾಕ್ಸೈಡ್ ಯಾವ ಕ್ವಶನ್ಸ್ ಕ್ರಿಯೇಟ್ ಮಾಡ್ತಿರ್ತಾರೆ ರೀ. ಓಕೆ ಅಲ್ಲೇದೇ ಇರ್ತದೆ, ಅಲ್ಲಿದೆ ಅದು ಒಂದೇ S ಬ್ಲಾಕ್ ತೊಗೊಂಡು P ಬ್ಲಾಕ್ ಒಳಗೆ ಜಾಯಿಂಟ್ ಮಾಡೋದು, ಅಲ್ಲಿದೆ ಏನಾರು ಪ್ರಾಪರ್ಟೀಸ್ ತೊಗೋದು, ಅಲ್ಲಿ ಕೇಳೋದು, ಮಿಕ್ಸ್ ಕೇಳೋದು, ಇನ್ಕರೆಕ್ಟ್ ಅನ್ನೋದು ಅಥವಾ ಕರೆಕ್ಟ್ ಅನ್ನೋದು, ಈ ಟೈಪ್ ಕ್ವಶನ್ಸ್ ಕೇಳ್ತಿರ್ತಾನೆ. ಓಕೆ ಈಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ಥಿಂಕ್ ಮಾಡಿರಿ. ನೆಕ್ಸ್ಟ್ ಕ್ವಶನ್ ಅಂತೂ ನೋಡ ಇಂಪಾರ್ಟೆಂಟ್, ಭಾಳ ಸಲ ಹೇಳಿದ್ದೀನಿ ನಿಮ್ಗೆ. ನೆಕ್ಸ್ಟ್ ಕ್ವಶನ್ ನಂಬರ್ 10. ಇದನ್ನು ಕ್ವಶನ್ಸ್ ನಾನು ರೆಗ್ಯುಲರ್ ಕ್ಲಾಸ್ದಾಗಂತೂ ಡಿಸ್ಕಷನ್ ಮಾಡಿದೆ ನೋಡಿರಿ. ಹೆಲೋ ಅಲ್ಕೆನ್ಸ್ ಹೆಲೋ ಏನು ಹೇಳೋತ್ನಾಗ ಅದು ಆನ್ಲೈನ್ದಾಗ ಮುಗ್ದೈತಿ, ನೋಡ್ಯಾರಿಲ್ಲ ಅವ್ರು ಗುರುತವ್ರು. ಓಕೆ ನೋಡಿಲ್ಲ ಈಗಂದ್ರೆ ಹೆಂಗೆ ಗುರುತಾಗೋದಾ? ಓಕೆ ಯೂಸ್ವಲಿ ರೆಗ್ಯುಲರ್ದಾಗ ಹೇಳಿದೆ ನಾನು ಒಮ್ಮೆ. ಓಕೆ ಎಲಿಮಿನೇಷನ್ ರಿಯಾಕ್ಷನ್ ಆಫ್ 2-bromo-pentane ಟು ಫಾರ್ಮ್ ಪೆಂಟ್ 2-ene ಈಸ್. ಏನು ಕ್ವಶನ್ ಇದೆ? ಫಸ್ಟ್ ಸ್ಟ್ಯಾಂಡರ್ಡ್ ಕ್ವಶನ್, ಏನೂ ಇಲ್ಲ ಕ್ವಶನ್ ಒಳಗೆ. ನೀಟ್ 2020 ಕ್ವಶನ್ ಪೇಪರ್ ರೆಗ್ಯುಲರ್ ಹುಡುಗರದವ್ರು ಭಾಳ ಚಂದ ಕ್ಲಿಯರ್ ಮಾಡಿದ್ದಾರೆ. ಯಾರಿಗೆ ಪ್ರಾಬ್ಲಮ್ ಆಗಿತ್ತು ಅಂದರೆ ಲಾಂಗ್ ಟರ್ಮ್ ಹೋಗಿರ್ತಾರಲ್ಲ ಅವ್ರಿಗೆ ಪ್ರಾಬ್ಲಮ್ ಆಗಿತ್ತು. ಬಟ್ ಈಗ ಏನಾಗ್ತದೆ ಹೇಳ, ಲಾಂಗ್ ಟರ್ಮ್ದವ್ರು ಕ್ಲಿಕ್ ಆಗ್ತಾರೆ ಈ ಸಲ, ರೆಗ್ಯುಲರ್ದಾಗ ಪ್ರಾಬ್ಲಮ್ ಆಗ್ತದೆ. ನನ್ನ ಒಪಿನಿಯನ್ಪ್ಪ ಅದು. ಓಕೆ ಈಗ ಮತ್ತು ಅವರು ಕ್ಲಿಕ್ ಆಗ್ಬೋದು, ರೆಗ್ಯುಲರ್ದಾಗ ಸ್ಟಡಿ ಮಾಡಿದ್ರೆ ಅವರು ಕ್ಲಿಕ್ ಆಗ್ತಾರೆ, ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಲಾಂಗ್ ಟರ್ಮ್ದವ್ರಿಗೆ ಚಾನ್ಸ್ ಐತಿ. ಈಗ ಯಾಕೆ ಲಾಂಗ್ ಟರ್ಮ್ದವ್ರು ಚಾನ್ಸ್ ಅದ ಅಂದ್ರೆ ರೀ, ಈಗ ನಿಮಗೆ ಮೆಟಲರ್ಜಿ ಟಾಪಿಕ್ ಯು ಹ್ಯಾವ್ ನಾಟ್ ಎಟ್ ಸ್ಟಡಿಡ್, ಪಾಲಿಮರ್ ಯು ಹ್ಯಾವ್ ನಾಟ್ ಎಟ್ ಸ್ಟಡಿಡ್, ಕೆಮಿಸ್ಟ್ರಿ ಇನ್ ಎವ್ರಿಡೇ ಲೈಫ್ ಯು ಹ್ಯಾವ್ ನಾಟ್ ಎಟ್ ಸ್ಟಡಿಡ್. ಓಕೆ ಅಲ್ಲಿ ಕ್ವಶನ್ಸ್ ಬಂದು ಅಂದ್ರೆ ಅವರು ಸ್ವಲ್ಪ ಲಿಫ್ಟ್ ಆಗ್ತಾರೆ. ಗೊತ್ತಾಯ್ತಾ? ಓಕೆ ಯಾಕೆ ಓಕೆ ನೋಡಿರಿ ಇದ್ರೊಳಗೆ ಕ್ವಶನ್ ನೋಡಿರಿ ಏನೈತೆ ಹೇಳಿ. ಎಲಿಮಿನೇಷನ್ ರಿಯಾಕ್ಷನ್ ಆಫ್ 2-bromo-pentane ಟು ಫಾರ್ಮ್ ಪೆಂಟ್ 2-ene ಕೇಳತ್ತ ನಾವು. ಓಕೆ ಏನೈತಿ ಇದ್ರೊಳಗೆ ಕ್ವಶನ್? ಬೀಟಾ ಎಲಿಮಿನೇಷನ್ 100% ಫಾಲೋ ಜಸ್ಟಿವ್ ರೂಲ್, 100% ಡಿಹೈಡ್ರೋಹ್ಯಾಲೋಜಿನೇಷನ್. ಓಕೆ ಡಿಹೈಡ್ರೇಷನ್ ರಿಯಾಕ್ಷನ್ ರಾಂಗ್ ಇದೆ.
ಡಿಹೈಡ್ರೇಷನ್ ಅಂದ್ರೆ ರಿಮೂವಲ್ ಆಫ್ ವಾಟರ್. ನಾ ಬರೆಯಲ್ಲ ಬಟ್ ಹೇಳತ್ತ ನಿಮಗೆ. ಡಿಹೈಡ್ರೇಷನ್ ಮೀನ್ಸ್ ರಿಮೂವಲ್ ಆಫ್ ವಾಟರ್. ಡಿಹೈಡ್ರೋ ಹ್ಯಾಲೋಜಿನೇಷನ್ ಅಂದ್ರೆ ರಿಮೂವಲ್ ಆಫ್ ಹೈಡ್ರೋಜನ್ ಆ್ಯಂಡ್ ಹ್ಯಾಲೋಜನ್. ನಂದು ಯೂಟ್ಯೂಬ್ ಒಳಗೆ ಹೋಗ್ರಿ, ಪ್ಲೇಲಿಸ್ಟ್ ಒಳಗೆ ಹೋದ್ರೆ ಅಂದ್ರೆ ಹೆಲೋ ಅಲ್ಕೆನ್ಸ್ ಹೆಲೋರಿನ್ ಒಳಗೆ ಇದು ಜಸ್ಟಿವ್ ರೂಲು, ಆಮೇಲೆ ಇದು ಯಾವುದು ಅಂತ ಕರಿತಾರೆ, ಸೆಡ್ಜಫ್ ಅಂತ ಕರೀತಾರೆ, ಅಲ್ಲೆಲ್ಲ ಐತಿ. ಸೆಡ್ಜಫ್ ಅದು ನೀವು ಹೋದ್ರೆ ಪ್ಲೇಲಿಸ್ಟ್ ಒಳಗೆ ಯು ವಿಲ್ ಗೆಟ್. ಓಕೆ, ಮತ್ತು ಯಾವ ಟೈಪ್ ಕ್ವಶನ್ಸ್ ಫ್ರೇಮ್ ಮಾಡ್ತಿರ್ತಾನೆ ಅಂತ ಹೇಳಿ ಅದು ಎಲ್ಲ ಡಿಸ್ಕಷನ್ ನೋಡಿರಿ. ಆಪ್ಷನ್ ಎ ಇಸ್ ರೈಟ್, ಬಿ ಇಸ್ ರೈಟ್, ಸಿ ಇಸ್ ರೈಟ್. ಎ ಬಿ ಸಿ ಇಸ್ ರೈಟ್, ದ 3 ಆನ್ಸರ್ ಈಸ್ ರೈಟ್. ಮುಗಿದು ಹೋತು ಇಷ್ಟ. ಡಿಹೈಡ್ರೇಷನ್ ಅಲ್ಲ, ಗೊತ್ತಾಯ್ತಾ? ವೆರಿ ಸಿಂಪಲ್ ಕ್ವಶನ್. ನೆಕ್ಸ್ಟ್ ನೋಡಿ ಕ್ವಶನ್ 11. ಪೇಪರ್ ಕ್ರೊಮ್ಯಾಟೋಗ್ರಫಿ ಈಸ್ ಆ್ಯನ್ ಎಕ್ಸಾಂಪಲ್ ಆಫ್ ಅಂತ ಕ್ವಶನ್ ಕೇಳತ್ತ ನಾವು. ಪೇಪರ್ ಕ್ರೊಮ್ಯಾಟೋಗ್ರಫಿ ಈಸ್ ಆ್ಯನ್ ಎಕ್ಸಾಂಪಲ್ ಆಫ್ ಅಂತ ಡೈರೆಕ್ಟ್ ಕ್ವಶನ್ಸ್ ಇದೆ. ಕ್ವಶನ್ ನಂಬರ್ 11, ದ ಆಪ್ಷನ್ 4 ಈಸ್ ರೈಟ್. ಪಾರ್ಟಿಷಿಯನ್ ಕ್ರೊಮ್ಯಾಟೋಗ್ರಫಿ, ಪೇಪರ್ ಕ್ರೊಮ್ಯಾಟೋಗ್ರಫಿ ಈಸ್ ಆ್ಯನ್ ಎಕ್ಸಾಂಪಲ್ ಆಫ್ ವಾಟ್? ಪಾರ್ಟಿಷಿಯನ್ ಕ್ರೊಮ್ಯಾಟೋಗ್ರಫಿ. ಓಕೆ, ನೀವು ನೆನಪು ಮಾಡ್ಬೇಕಾ? ಬಿಕಾಸ್ ಏನು ಮಾಡ್ತೈತಿ ಅಂದ್ರೆ ಇದು ಪೇಪರ್ ಕ್ರೊಮ್ಯಾಟೋಗ್ರಫಿ ಒಳಗೆ ಈಗ ಫಾರ್ ಎಕ್ಸಾಂಪಲ್ ಮಿಕ್ಸರ್ ಇರ್ತಾವಲ್ಲ, ಮಿಕ್ಸರ್ ಆಫ್ ಸಬ್ಸ್ಟೆನ್ಸಸ್ ಆರ್ ಸಪ್ರೇಟೆಡ್ ಬೈ ಪಾರ್ಟಿಷನ್. ಪಾರ್ಟಿಷನ್ ಕ್ರೊಮ್ಯಾಟೋಗ್ರಫಿ ಅಂತಂದ್ರೆ ಇಲ್ಲಿ ಪೇಪರ್ ಕ್ರೊಮ್ಯಾಟೋಗ್ರಫಿ ಒಳಗೆ ಪೇಪರ್ ಕ್ರೊಮ್ಯಾಟೋಗ್ರಫಿ ಈಸ್ ಆನ್ ಎಕ್ಸಾಂಪಲ್ ಆಫ್ ಪಾರ್ಟಿಷನ್ ಕ್ರೊಮ್ಯಾಟೋಗ್ರಫಿ. ವಾಟ್ ಈಸ್ ದ ರೋಲ್ ಆಫ್ ಪಾರ್ಟಿಷನ್ ಕ್ರೊಮ್ಯಾಟೋಗ್ರಫಿ? ಮಿಕ್ಸರ್ ಆಫ್ ದ ಸಬ್ಸ್ಟೆನ್ಸಸ್ ಆರ್ ಸಪ್ರೇಟೆಡ್ ಬೈ ಪಾರ್ಟಿಷನ್ ರೀ. ಈಗ ನೋಡ್ಬರಿ ಇಲ್ಲಿ, ಮಿಕ್ಸರ್ ಆಫ್ ಸಬ್ಸ್ಟೆನ್ಸಸ್ are separated by partition. Separated by what? Partition. Mixture of substances are separated by what? Partition. ಉಳಿತಾ ನೆನಪಿನಾಗ ಉಳಿತಾ? ಸಿಂಪಲ್. ಓಕೆ, ದ್ಯಾಟ್ಸ್ ವೈ ದ ಪೇಪರ್ ಕ್ರೊಮ್ಯಾಟೋಗ್ರಫಿ ಇಟ್ ವಿಲ್ ಕಮ್ ಅಂಡರ್ ಅ ಪಾರ್ಟಿಷನ್ ಕ್ರೊಮ್ಯಾಟೋಗ್ರಫಿ ಒಳಗೆ. ಅಲ್ಲಿ ನೀವು ಮಿಕ್ಸರ್ ಇರ್ತಾವೆ ಸಪ್ರೇಟ್ ಮಾಡ್ತೀರಿ. ಓಕೆ, ಪಿ ಯು ಸಿ ಫಸ್ಟ್ ಆರ್ಗ್ಯಾನಿಕ್ ಟಾಪಿಕ್ GOC ಒಳಗೆ ಐತೆ ನೋಡಿದ್ದು. ಓಕೆ, ಡಿಟೇಲ್ ಸ್ಟಡಿ ಮಾಡಿ. ಕ್ರೊಮ್ಯಾಟೋಗ್ರಫಿ ಇಂಪಾರ್ಟೆಂಟ್. Next question number 12. This is also first year question related to what is that? Classification of element is there, no? That is periodic table. Okay, ಅದ್ರೊಳಗೆ ಬರ್ತೈತಿ. question number 12 ಸಿಂಪಲ್ ಕ್ವಶನ್ ಐತಿ. ಬಟ್ ನಾವು ಏನು ಮಾಡಿರ್ತೀವಿ, ಜಸ್ಟ್ IPC ನೇಮ್ ಬರೀದು ಗೊತ್ತಿರ್ತೈತೆ. ಬಟ್ ಇಲ್ಲಿ ಏನು ಮಾಡ್ಯಾನ, ಸೈಂಟಿಸ್ಟ್ ನೇಮ್ಗಳು ಕೇಳ್ಯಾನ ನಾವು. ಅಂದ್ರೆ IPC ಆಫೀಸಿಯಲ್ ನೇಮ್ ಅಂತ ಕರೆದಾನ ಇಲ್ಲಿ. ಓಕೆ, ಯಾರ್ಯಾರು ಫೈಂಡ್ ಔಟ್ ಮಾಡಿರೋ ಅನ್ನೋದಕ್ಕೆ ಕರೆದಾನ. ಬಟ್ ಸಿಂಪಲ್ ಐತಿ, ಬರಿಬೋದು ಇದು. ನೀವು ಒಂದು ಸ್ವಲ್ಪ ನೋಡಿರೋನ ಗೊತ್ತಾಗಿ ಬಿಡ್ತೈತಿ. ಈಗ ನಿಮಗೆ ಫಸ್ಟ್ ನೋಡ ಇದ್ರೊಳಗೆ ಆಪ್ಷನ್ ಹೇಳ್ಬಿಡ್ತಾನೆ. ಇನ್ ದಿಸ್ ಕೇಸ್ ಕ್ವಶನ್ ನಂಬರ್ 12 ಈಸ್ ಅ 2 ಆಪ್ಷನ್. ಕ್ವಶನ್ ನಂಬರ್ 12 ಈಸ್ ಆಪ್ಷನ್ 2. ಓಕೆ, ಈಗ ನೋಡ ಫಸ್ಟ್ ನೀವು ತೊಗೊಂಡ್ರೆ ಅಂದ್ರೆ ಈಗ ನಾ ಬರಿತೀನಿ 101 ಐತೆ. ಈಗ ನೀವು 101 ಬೇಡ, ಹೆಂಗೆ ಬರೀ 101 ಬರೋದ್ರಿ ಅಂದ್ರೆ ನೋಡ ಬಿಡ್ರಿ ಇದನ್ನು. ಅನ್ನ ಇದನ್ನ ತೆಗಿಲೇಬೇಕಾದ್ರೆ ನಿಮ್ಗೆ ಸುಳ್ಯಾಕ. ಓಕೆ, ಈಗ ಅನ್ನ ಅಂದ್ರೆ 1, ನಿಲ್ 0. ನೆಕ್ಸ್ಟ್ ಅನ್ನ ಬಂತಲ್ಲ 101 ಬಂತಲ್ಲ 101 1 ಮುಗೀತಾ? ಇರಲಿ. ಇದೇನು ನೆಕ್ಸ್ಟ್? ಅನ್ನ ನಿಲ್. ನೆಕ್ಸ್ಟ್ ಟ್ರೈ ಅಂತ ನಾವು. ಟ್ರೈ ಅಂದರೆ ಏನು? 3. ನೆಕ್ಸ್ಟ್ ಅನ್ನ. ನೆಕ್ಸ್ಟ್ ನಿಲ್. ಹೆಗ್ಸ್ ಅಂದರೆ ಏನು? 6. ನೆಕ್ಸ್ಟ್ ಎಷ್ಟು? 3 ಆಯಿತಾ? ಇದು 1 ಅನ್ನ ನಿಲ್ ಅಂದರೆ ಎಷ್ಟಪ್ಪ ಇದು? 0. ನಿಲ್ಲ ಅದೊಂದು ಸ್ವಲ್ಪ ಮುಗ್ದೈತಲ್ಲ, ಮತ್ತೆ ಯಾಕೆ ಬರೀತೇನೆ ರೀ ಅದನ್ನ? ಅನ್ನ. ಓಕೆ, ಇಲ್ಲಿ ಬರೀತು ನೋಡಿ ಅನ್ನ. ನೆಕ್ಸ್ಟ್ 1 ಈಸ್ ವಾಟ್? ಅನ್ನ. ನೆಕ್ಸ್ಟ್ ಮತ್ತು ಅನ್ನ. ಓಕೆ, ಬತ್ತ 111. ಓಕೆ, ಇಷ್ಟು ಬರೀತೀರಿ ನೀವು, ಏನೂ ಪ್ರಾಬ್ಲಮ್ ಇಲ್ಲ. ಇವ್ರೇನು 100 ಬರ್ದಾರ, ಬಟ್ ರಾಂಗ್ ಇರೋದ. 111 ಬರ್ತೈತಿ. ಮುಗೀತಾ? ಯಾವ್ದು ಮುಗೀತಪ್ಪ ಇದು? ಲಾಸ್ಟ್ ನಾವು ಒಮ್ಮೆ D ಬರೋದ್ನೇನು ರೀ? 6 ಬರೋದ್ನೇನು? ಯಾವ ಮಿಸ್ ಆಯ್ತಾ? ಅನ್ನಿಲ್ಲ ಅನ್ನ. ಇದು 101 ಆಯ್ತು. ಮತ್ತು 110 ಅದು ಬರ್ತೈತೇನೇನು ರೀ? ಅನ್ನಿಲ್ 110 110 ಎಲ್ಲರೂ ಬರ್ತದ? ಇಲ್ಲ ಕರೆಕ್ಟ್ ಐತೆ ತೊಗೊಳ್ರಿ. ಓಕೆ, ನಾ ಬೇರೆ ಥಿಂಕ್ ಮಾಡತ್ತಿದ್ದೆ. ಇಲ್ಲ, ಈಗ ನೋಡ 101 ತೊಗೊಂಡ್ರೆ ಅಂದ್ರೆ ಇದು ಕರೆಕ್ಟ್ ಐತೆ. 101 ಅಂತ ಮುಗೀತು. ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಇದನ್ನು ಕರಿತೀರಿ ನೀವು ಏನು? ಮೆಂಡಲ್ VM. ಓಕೆ, ಇದು ಕರೀತಾರೆ. ನೆಕ್ಸ್ಟ್ ಇದು 103 ಅದಲ್ಲ, 103 ಒಳಗೆ ಸೇಮ್ ಅದ. ಆಪ್ಷನ್ 2ನ ಬರ್ತದೆ ಅದ. ಓಕೆ, ಏನೂ ಚೇಂಜ್ ಆಗಂಗಿಲ್ಲ. 106 ಒಳಗೆ ತೊಗೊಂಡ್ರೆ ಅಂದ್ರೆ ಅದು ಸೇಮ್ ಬರ್ತದೆ. ಆಪ್ಷನ್ ಏನೂ ಚೇಂಜ್ ಆಗಂಗಿಲ್ಲ. 3 ಬರ್ತೈತಿ. ನೆಕ್ಸ್ಟ್ ನೀವು 111 ಇದಂದ್ರೆ 111 ಅಂದರೆ ಏನು ಬರಿತಿದ್ರಿ ನೀವು? ಇದನ್ನು ಕೊಟ್ಟ ನಾವು ಯಾವುದೋ ಫೋರ್ತ್ ಬರಲ್ಲ. ಬಟ್ ಆಪ್ಷನ್ ಒಳಗೆ ದಿಸ್ ಈಸ್ ರಾಂಗ್. ಬಟ್ ಆ್ಯಕ್ಚುಲಿ 111 ಅಂತಂದ್ರೆ ಏನು ಬರ್ತದೆ ಗೊತ್ತಿದ್ದೇನೆ? ಅದಕ್ಕೆ ಏನಂತ ಕರೀತಾರೆ ಅಂದ್ರೆ ರೋಹಿಂಟಿಯಮ್ ಅಂತ ಕರೀತಾರೆ. ಓಕೆ, ROENTGNIE ಹಿಂಗೆ ಬರಬೇಕಾಗಿತ್ತು 111 ಅಂತಂದ್ರೆ.
ಓಕೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ರೀಡ್ ಸಮ್ ಟೈಮ್. ಓಕೆ ಗುರ್ತಾಯ್ತಾ? ಇಲ್ಲೇನು ಕೊಟ್ಟಾನವ ಡಾರ್ಮಸ್ ಸ್ಟೇಡಿಯಮ್ ಅಂತ ಕೊಟ್ಟಾನ, ಬಟ್ ದಟ್ ಈಸ್ ರಾಂಗ್. ದ ರೈಟ್ ಒನ್ ಈಸ್ ವಾಟ್, ದಿಸ್ ಒನ್ ಈಸ್ ವಾಟ್ ರೈಟ್. ಮುಗಿತಾ? ಓಕೆ, ದಿಸ್ ಈಸ್ ಅಪ್ ಟು ಕ್ವಶನ್ ನಂಬರ್ 9. ಕ್ವಶನ್ ನಂಬರ್ 12 ಈಸ್ ಕಂಪ್ಲೀಟೆಡ್. ದ ನೆಕ್ಸ್ಟ್ ಕ್ವಶನ್, ಇಲ್ಲೊಂದು ಕ್ವಶನ್ಸ್ ಕೇಳಿದ್ದ ನಾವು, ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ ಫಾರ್ ದ ಫಾಲೋವಿಂಗ್ ಅಂತ ಹೇಳಿ ಕ್ವಶನ್ ಅದ. ದಿಸ್ ಕ್ವಶನ್ ರಿಲೇಟೆಡ್ ಟು ವಾಟ್, ಮೆಟಲರ್ಜಿ ಕ್ವಶನ್ಸ್. ಇದೊಂದು ಕ್ವಶನ್ ನೋಡಿರಿ. ನೆಕ್ಸ್ಟ್ ಇದು ಕ್ವಶನ್ ನಿಮಗೆ ಏನಪ್ಪ ಅಂತಂದ್ರೆ ಸಿಂಪಲ್ ಅದ. ಇದನ್ನ ಹೋಮ್ವರ್ಕ್ ಇದನ್ನು ಮಾಡಿರಿ, ಕಾಮೆಂಟ್ ಸೆಕ್ಷನ್ದಾಗ ಕಾಮೆಂಟ್ ಮಾಡಿರಿ, ಇಲ್ಲಾಂದ್ರೆ ನೀವು ಅಟ್ಲೀಸ್ಟ್ ಪ್ರಾಕ್ಟೀಸ್ ಮಾಡಿರಿ. ಇಲ್ಲಿ ಕ್ವಶನ್ ನೋಡ, ಐಡೆಂಟಿಫೈ ಕ್ವಶನ್ ನಂಬರ್ 13. ಕ್ವಶನ್ ನಂಬರ್ 13 ಅದ. ಓಕೆ, ಕ್ವಶನ್ ನಂಬರ್ 13 ಇಟ್ ವಿಲ್ ಟೇಕ್ ಟೈಮ್, ಬಟ್ ನಾವು ಓರಲಿ ಹೇಳ್ತೀನಿ. ಮೆಟಲರ್ಜಿ ಒಳಗೆ ಬಂದಿದೆ, ಓರಲಿ ಹೇಳ್ತೀನಿ. ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್ ಫ್ರಮ್ ದ ಫಾಲೋವಿಂಗ್ ಅಂತ ಕೇಳತ್ತಾನೆ. ಕರೆಕ್ಟ್ ಸ್ಟೇಟ್ಮೆಂಟ್ ಕೇಳತ್ತಾನ ನಾವು. ಇಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಕ್ವಶನ್ ನಂಬರ್ 13 ಒಳಗೆ ಆಪ್ಷನ್ 2, ದಿಸ್ ಈಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್. ಪಿಗ್ ಐರಾನ್ ಕ್ಯಾನ್ ಬಿ ಮೌಲ್ಡೆಡ್ ಇಂಟು ವೆರೈಟಿ ಆಫ್ ಸೇಪ್ ಮಾಡ್ಬೋದು ನಾವು. ಪಿಗ್ ಐರಾನ್, ಅದು ಪಿಗ್ ಐರಾನು, ರಾಟ್ ಐರಾನ್ ಅಂತ ಹೇಳಿ ಬರ್ತಾವೆ. ಓಕೆ, ನೀವು ಮೆಟಲರ್ಜಿ ಟಾಪಿಕ್ ಸ್ಟಡಿ ಮಾಡಿದ್ರೆ ಗೊತ್ತಾಗ್ತೈತಿ. ಈ ಕ್ವಶನ್ ನಂಬರ್ 1 ಒಳಗೆ ಇದ್ಯಾಕೆ ಆಗಲಿಲ್ಲ? ವೆಪರ್ ಫೇಸ್ ರಿಫೈನಿಂಗ್ ಈಸ್ ಕ್ಯಾರಿಡ್ ಔಟ್ ಫಾರ್ ನಿಕ್ಕಲ್ ಬೈ ವ್ಯಾನ್ ಅರ್ಕಲ್ ಮೆಥಡ್ ಅಂತ ನಾವು. ದಿಸ್ ಈಸ್ ನಾಟ್. ವೆಪರ್ ಫೇಸ್ ರಿಫೈನಿಂಗ್ ಈಸ್ ಕ್ಯಾರಿಡ್ ಔಟ್ ಬೈ ಮಾಂಡ್ಸ್ ಪ್ರೊಸೆಸ್ ಅಂತ ಬರ್ತೈತಿ. ವ್ಯಾನ್ ಅರ್ಕಲ್ ಪ್ರೊಸೆಸ್ ಅಲ್ಲ, ಮಾಂಡ್, MOND, ಮಾಂಡ್ಸ್ ಪ್ರೊಸೆಸ್ ಅಂತ ಯೂಸ್ ಮಾಡ್ತಾನೆ. ಓಕೆ, ಇದು ರೈಟ್ ಆಯ್ತಾ? ಇದು ಮುಗೀತು. ನೆಕ್ಸ್ಟ್ ಥರ್ಡ್ ಒನ್ ಯಾಕೆ ಆಗಲಿಲ್ಲ? ರಾಟ್ ಐರಾನ್ ಈಸ್ ಅ ಇಂಪ್ಯೂರ್ ಐರಾನ್ ವಿತ್ 4% ಆಫ್ ಕಾರ್ಬನ್ ಅಂತ ನಾವು. ಓಕೆ, ದಿಸ್ ಈಸ್ ಆಲ್ಸೋ ರಾಂಗ್. ರಾಟ್ ಐರಾನ್ ಈಸ್ ಅ ಇಂಪ್ಯೂರ್ ಅಲ್ಲ, ರಾಟ್ ಐರಾನ್ ಈಸ್ ಅ ಪ್ಯೂರೆಸ್ಟ್ ಫಾರ್ಮ್ ಆಫ್ ಐರಾನ್ ವಿಚ್ ಹ್ಯಾಸ್ ಲೆಸ್ ದ್ಯಾನ್ 4% ಆಫ್ ಕಾರ್ಬನ್. ನೀವು ಬೇಕಾದ್ರೆ ಬರ್ಕೋಬೋದು, ಪೌಸ್ ಮಾಡಿರಿ ವಿಡಿಯೋ, ಬರ್ಕೊಂಬಿಡ್ರಿ. ರಾಟ್ ಐರಾನ್ ಈಸ್ ಅ ಇಂಪ್ಯೂರ್ ಅಲ್ಲ, ರಾಟ್ ಐರಾನ್ ಈಸ್ ಅ ಪ್ಯೂರೆಸ್ಟ್ ಫಾರ್ಮ್ ಆಫ್ ಏನಂತೀರಿ, ಪ್ಯೂರೆಸ್ಟ್ ಫಾರ್ಮ್ ಆಫ್ ಐರಾನ್ ವಿಚ್ ಹ್ಯಾಸ್ ಲೆಸ್ ದ್ಯಾನ್ 4% ಆಫ್ ಕಾರ್ಬನ್ ಇರ್ತೈತಿ. ನೆಕ್ಸ್ಟ್, ಬ್ಲಿಸ್ಟರ್ ಕಾಫರ್ ಹ್ಯಾಸ್ ಬ್ಲಿಸ್ಟರ್ಡ್ ಅಫಿಯರೆನ್ಸ್ ಡ್ಯೂ ಟು ಎವಲ್ಯೂಷನ್ ಆಫ್ CO2 ಅಂತ. ದಿಸ್ ಈಸ್ ರಾಂಗ್. ಇಲ್ಲಿ ಏನಾಗ್ತದೆ ಅಂದರೆ ಬ್ಲಿಸ್ಟರ್ಡ್ ಕಾಫರ್ ಹ್ಯಾಸ್ ಅ ಬ್ಲಿಸ್ಟರ್ಡ್ ಅಫಿಯರೆನ್ಸ್ ಡ್ಯೂ ಟು ಎವಲ್ಯೂಷನ್ ಆಫ್ SO2 ಎವಲ್ಯೂಷನ್ ಆಗ್ತೈತಿ, CO2 ಆಗಂಗಿಲ್ಲ. ಇವು ಏನು ಪಾಯಿಂಟ್ಸ್ ಹೇಳಿದ್ದೆಲ್ಲ ಪಾಯಿಂಟ್ಸ್ ಬರ್ಕೋತ ಹೋಗ್ರಿ. ಇದು ಸೆಕೆಂಡ್ ಒನ್ ರೈಟಾ ಅಂಥೇಳಿ ನೆಕ್ಸ್ಟ್ ಕ್ವಶನ್ಗೆ ಹೋಗಬಾರ್ದು. ಓಕೆ, ಫಸ್ಟ್ ಆಪ್ಷನ್ 1, why option 1 is wrong, why option 3 is wrong, why option 4 is wrong ಅಂತ ಕ್ವಶನ್ ಕೇಳ್ಬೇಕು. ನೀವು ಪಾಯಿಂಟ್ಸ್ನ ಆನ್ಸರ್ ಹೇಳಿದ್ದೆ ಯಾಕೆ ರಾಂಗ್ ಅಂಥೇಳಿ. ಇಲ್ಲಿ ಏನಾಗ್ತೈತಿ, ಎವಲ್ಯೂಷನ್ ಆಫ್ CO2 ಆಗಲ್ಲ, ಎವಲ್ಯೂಷನ್ ಆಫ್ SO2 ಆಗ್ತೈತಿ. ಕ್ಲಿಯರ್ ಆಯಿತಾ? ಓಕೆ, ಇಲ್ಲಿ ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿರಿ. ದಿಸ್ ಕ್ವಶನ್ ಈಸ್ ರಿಲೇಟೆಡ್ ಟು ಕೆಮಿಕಲ್ ಕೈನೆಟಿಕ್ಸ್. ವೆರಿ ಸಿಂಪಲ್ ಕ್ವಶನ್ ಅದ. ಕೆಮಿಕಲ್ ಕೈನೆಟಿಕ್ಸ್ ಮ್ಯಾಗ ಇದನ್ನ ಟ್ರೈ ಮಾಡಿರಿ, ಇದು ಎಲೆಕ್ಟ್ರೋಕೆಮಿಸ್ಟ್ರಿ ಮ್ಯಾಗ ಟ್ರೈ ಮಾಡಿರಿ. ನೋಡೋಣ ನೆಕ್ಸ್ಟ್ ವೀಕ್ನ ಹೇಳ್ತೀನಿ. ಥ್ಯಾಂಕ್ ಯು.